ನವರಾತ್ರಿ ಹಬ್ಬದ ಅಂಗವಾಗಿ 9 ದಿನಗಳ ಕಾಲ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಪ್ರಾರಂಭ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ದೇಸಾಯಿ ಬಣದಲ್ಲಿ ಬರುವ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಅಂಗವಾಗಿ 9 ದಿನಗಳ ಕಾಲ 4ನೇ ವರ್ಷದ ಪುರಾಣ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ವಾಸುದೇವ್ ಸ್ವಾಮಿಯವರು ಗುರುವಾರ ರಾತ್ರಿ ಜ್ಯೋತಿ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿದರು. ಬಳಿಕ ನಡೆದ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು, ನವರಾತ್ರಿ ಹಬ್ಬದಲ್ಲಿ ಶ್ರೀ ದುರ್ಗಾದೇವಿ ಆರಾಧನೆ ಮಾಡುವುದರಿಂದ ಎಲ್ಲರ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ ಮಾಗಡಿ ಅವರು ಮಾತನಾಡಿ, ಪ್ರತಿ ವರ್ಷ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಕಾರ್ಯಕ್ರಮ ನಡೆಯುವುದರಿಂದ ಎಲ್ಲರ ಮನಸ್ಸಿಗೂ ನೆಮ್ಮದಿ ದೊರೆಯುತ್ತದೆ. ಎಲ್ಲರೂ ಬಂದು ಪುರಾಣ ಪ್ರವಚನ ಕೇಳಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದರು. ಪುರಾಣ ಪ್ರವಚನಕಾರರಾದ ಜಿಎಂ ಪೂಜಾರ್, ಹನುಮಂತಾಸ ಚೌಧರಿ, ಚಂದ್ರಗೌಡ ಅಡಕಟ್ಟಿ ಹಾಗೂ ಪುರಾಣ ಕುರಿತು ಮಾತನಾಡಿದರು. ಈ ಸಮಯದಲ್ಲಿ ಪೊಲೀಸ್ ಇಲಾಖೆಯ ಮೀನಾಕ್ಷಿ ಮಟ್ಟಿ, ಪುರಸಭೆ ಸದಸ್ಯರಾದ ಎಸ್ಕೆ ಹವಾಲ್ದಾರ್, ದೇವಣ್ಣ ಬಳಿಗಾರ, ವೀರೇಂದ್ರ ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಟ್ಪಾದಿ, NKS TV 4 ನ್ಯೂಸ್, ಲಕ್ಷ್ಮೀಶ್ವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಪುರಾಣದ 5ನೇ ದಿನದಂದು ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂತ ಕಾರ್ಯಕ್ರಮವಾಗಿ ನಿರಂತರವಾಗಿ ನಡೀತಾ ಇದ್ದು, ಈ ಬಾರಿಯೂ ಕೂಡ 5ನೇ ದಿನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತೆ. ಮತ್ತೆ ಅದೇ ಪ್ರಕಾರವಾಗಿ ಕೊನೆಯ ದಿನದಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಸಹ ಈ ಕಮಿಟಿಯವರು ಮತ್ತು ಮಂಜಣ್ಣ ಮಾಗಡಿಯವರ ಅಧ್ಯಕ್ಷತೆಯಲ್ಲೇ ನಿರಂತರವಾಗಿ ನಡೀತಾ ಇದೆ. ಈ ಬಾರಿಯೂ ಕೂಡ ಮುಕ್ತಾಯದ ದಿನದಂದು ಆ ಒಂದು ಪ್ರಸಾದವನ್ನು ಕೂಡ ಇಲ್ಲಿ ಬಂದು ಪಡಿಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಿಕಳಿಯ ವಿನಂತಿ ಮಾಡ್ಕೊತೀವಿ. ಪ್ರಥಮತದಲ್ಲಿ ತಾಯಿ ಜಗನ್ಮಾತೆಗೆ ನಮೋ ನಮ ಎನ್ನುತ್ತಾ, ಈ ತಾಯಿ ಜಗನ್ಮಾತೆಯ ಒಂದು ಪುರಾಣ ಪ್ರವಚನವನ್ನು 5ನೇ ನಂಬರ್ ವಾರ್ಡಿನಲ್ಲಿ ಇರತಕ್ಕಂಥ ದುರ್ಗಾದೇವಿಯ ಗುಡಿಯಲ್ಲಿ ನಿರಂತರವಾಗಿ 4 ವರ್ಷದಿಂದ ಲೋಕ ಕಲ್ಯಾಣಕ್ಕಾಗಿ ಈ ಊರಿನ ಹಿರಿಯರು ಹಾಗೂ ಇಲ್ಲಿನ ಎಲ್ಲ ಬಳಗದವರು ಹಾಗೂ ಮರಾಠ ಸಮಾಜದವರ ವತಿಯಿಂದ ಹಾಗೂ ಮಾಗಡಿ ಚಂದ್ರಣ್ಣ ಮಾಗಡಿಯವರು ಹಾಗೂ ಇನ್ನೂ ಹಲವಾರು ಎಲ್ಲರೂ ಹಿರಿಯರು ಕೂಡಿಕೊಂಡು ಈ ಲೋಕ ಕಲ್ಯಾಣವಾಗಿ ಈ ತಾಯಿ ಜಗನ್ಮಾತೆಯ ಪುರಾಣವನ್ನು ಹೇಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸದ್ಭಕ್ತರು ನಿರಂತರವಾಗಿ ಬಂದು ಆ ದೇವಿಗೆ ಪಾತ್ರರಾಗಬೇಕಂತ ಅವರಲ್ಲಿ ತುಂಬು ಹೃದಯದಿಂದ ನಾ ಕೇಳಿಕೊಳ್ತಾ ಇದ್ದೇನೆ. ಅದಕ್ಕೆ ಬಂದು ಆ ತಾಯಿ